ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. ಅರಹಂತ ಪರಮೇಷ್ಠಿ ಭಗವಾನ ಕಿ ಜೈ ಹೋ. ಅನಂತ ಸಿದ್ಧ ಪರಮೇಷ್ಠಿ ಭಗವಾನ ಕಿ ಜೈ ಹೋ. ಮಹಾವೀರ ಭಗವಾನ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. 3 ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ. ಆಚಾರ್ಯ ಶ್ರೀ ಸಕಲ ಕೀರ್ತಿ ಮಹಾರಾಜ ಕಿ ಜೈ ಹೋ. ಮುನಿಶ್ರೀ ವಿದಿತ ಸಾಗರ ಮಹಾರಾಜ ಕಿ ಜೈ ಹೋ. ಮುನಿಶ್ರೀ ಮಹಾನ ಸಾಗರ ಮಹಾರಾಜ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ಪೂಜ್ಯ ಆಚಾರ್ಯ ಶ್ರೀ ಸಕಲ ಕೀರ್ತಿ ವಿರಚಿತ ಶ್ರೀ ಮಹಾವೀರ ಪುರಾಣ ಇದರ 4ನೆಯ ಅಧ್ಯಾಯ. ಜೀವಿಗಳಿಗ್ಯಾರು ಸುಖವ ನೀಡುವರು, ಇಂದ್ರಾದಿಗಳಿಂದ ಪೂಜಿಪರು. ಆ ವೀರನಾಥ ಭಗವಾನರನು ವಂದಿಪೆ ನಾನು ಭಕ್ತಿ ಭಾವದಿಂದಲೇ. ಯಾರು ಐಹಿಕ ಮತ್ತು ಪರಲೌಕಿಕ ಸುಖವನ್ನು ಯಾವಾಗಲೂ ನೀಡುತ್ತಾರೋ, ಯಾರ ಪಾದಕಮಲಗಳ ಸೇವೆಯನ್ನು ಇಂದ್ರಾದಿ ದೇವಗಣ ಮಾಡುತ್ತಾ ಇರುತ್ತಾರೆಯೋ, ಆ ಜಿನೇಂದ್ರ ಭಗವಾನರನ್ನು ಭಕ್ತಿಭಾವದಿಂದ ನಾನು ವಂದನೆ ಮಾಡುತ್ತೇನೆ. ನಾವು 3ನೇ ಅಧ್ಯಾಯದಲ್ಲಿ ಮಹಾವೀರರ ಪೂರ್ವ ಭವಗಳನ್ನು ತಿಳಿಯುತ್ತಾ ಇದ್ದೆವು. ದೇವಶಾಸ್ತ್ರ ಗುರುವಿನ ಪೂಜೆಯಿಂದ ಹಲವಾರು ಬಾರಿ ದೇವ ಮನುಷ್ಯ ಆಗಿ ಹಲವಾರು ಬಾರಿ ತಿರ್ಯಂಚಗತಿಗಳಲ್ಲಿ ಜನ್ಮವನ್ನು ಪಡೆದು ಕೊನೆಗೆ ತ್ರಿಪುಷ್ಟ ನಾರಾಯಣನಾಗಿ ಅರ್ಧಖಂಡ ಚಕ್ರವರ್ತಿ ರಾಜನಾಗಿ ಅನೇಕ ರೀತಿಯ ಸುಖ ಭೋಗಗಳನ್ನು ಭೋಗಿಸಿಕೊಂಡು ಆರಂಭ, ಮೋಹ, ಪರಿಗ್ರಹ ಮುಂತಾದ ವಿಷಯಗಳಲ್ಲಿ ಕೆಟ್ಟ ಶಲ್ಯಗಳನ್ನು ಧರಿಸಿದ ಕಾರಣ ಹಾಗೂ ರೌದ್ರ ಧ್ಯಾನದಲ್ಲಿ ಲೀನನಾಗಿರುವುದರಿಂದ ಮುಂದಿನ ಜನ್ಮವು 7ನೇ ನರಕದಲ್ಲಿ ಜನ್ಮ ತಾಳಿತು. ಅಲ್ಲಿ ವಿಭಂಗ ಅವಧಿಜ್ಞಾನವು ಉತ್ಪನ್ನವಾಯಿತು ಮತ್ತು ಯಾವ ಕಾರಣದಿಂದ ಈ ನರಕಗತಿಯಲ್ಲಿ ಜನ್ಮ ಪಡೆಯಬೇಕಾಯಿತು ಎಂದು ಅವಧಿಜ್ಞಾನದ ಮೂಲಕ ತಿಳಿದುಕೊಂಡಿತು. ಮತ್ತು ಹಲವಾರು ಪೂರ್ವ ನಾರಕಿಗಳು ಈ ಹೊಸ ನಾರಕಿಯನ್ನು ನೋಡಿದ ಕೂಡಲೇ ಪೀಡೆಯನ್ನು ಕೊಡಲು ಶುರು ಮಾಡಿದವು. ಅಲ್ಲಿ ತಪ್ಪಿಸಿಕೊಂಡು ಹಲವಾರು ಗುಹೆ, ನದಿ, ಪರ್ವತ ಹೀಗೆ ಎಲ್ಲಿ ಹೋದರೂ ಅಲ್ಲಿ ಸುಖವನ್ನು ಕಾಣದೆ ದುಃಖಿತವಾಗುತ್ತದೆ. ನಂತರ ತ್ರಿಪುಷ್ಟನ ಜೀವವು ನರಕಯಾತನೆಯನ್ನು ಅನುಭವಿಸಿ ಮತ್ತೆ ಇದೇ ಭರತ ಕ್ಷೇತ್ರದಲ್ಲಿ ಪಶು ಯೋನಿಯಲ್ಲಿ ಜನ್ಮ ತಾಳಿತು. ಗಂಗಾ ನದಿಯ ದಡೆಯ ಮೇಲೆ ಒಂದು ಭಯಂಕರ ಅರಣ್ಯವಿತ್ತು. ಆ ಕಾಡಿನ 4 ಕಡೆಗೆ ವನಸಿಂಹ ಪರ್ವತದ ವಿಶಾಲ ಸಾಲುಗಳು ಇದ್ದವು. ಆ ನಾರಕಿ ಜೀವವು ಇದೇ ಪರ್ವತದ ಮೇಲೆ
ಸಿಂಹ ರೂಪದಲ್ಲಿ ಹುಟ್ಟಿತು. ಇಲ್ಲಿ ಅದರ ಆಯು 1 ಪೂರ್ವಕೋಟಿ ವರ್ಷ ಇತ್ತು ಮತ್ತು ಪಶು ಪ್ರವೃತ್ತಿಯ ಕಾರಣದಿಂದ ಹಿಂಸೆ ಮುಂತಾದ ಕಾರ್ಯಗಳಲ್ಲಿ ವ್ಯಸ್ತವಿತ್ತು. ಆದರೆ ಕಾಲಲಬ್ಧಿ ಪ್ರಾಪ್ತವಾದ ಬಳಿಕ ಹಿಂಸಕ ಜೀವ ಸಿಂಹದ ಶರೀರವು ಪತನಗೊಂಡಿತು. ಅದು ಮತ್ತೆ ಪಶುಯೋನಿಯನ್ನು ಧರಿಸಿತು. ಈ ಸಲ ಸಿಂಧೂಕೂಟದ ಪೂರ್ವ ಹಿಮಗಿರಿ ಪರ್ವತ ಮೇಲೆ ಸಿಂಹ ರೂಪದಲ್ಲಿ ಪುನಃ ಜನ್ಮ ಪಡೆಯಿತು. ಹಾಗೂ ಪೂರ್ವ ಸಂಸ್ಕಾರದ ಕಾರಣ ಅದು ಭಯಂಕರ ಕ್ರೂರ ಸ್ವಭಾವವುಳ್ಳದ್ದು ಆಗಿತ್ತು. ಅದರ ಉಗುರು ಮತ್ತು ಹಲ್ಲುಗಳು ಬಹಳ ತೀಕ್ಷ್ಣವಾಗಿತ್ತು. ಒಂದು ದಿವಸ ಹೀಗೆ ಘಟನೆ ಆಗುತ್ತದೆ. ಆ ಸಿಂಹವು ವನದಲ್ಲಿ ಒಂದು ಚಿಗರೆಯನ್ನು ಹೊಡೆದುಕೊಂಡು ಬಾಯಿಯಲ್ಲಿ ಹಿಡಿದುಕೊಂಡು ಬರಹತ್ತಿತು. ಅದು ಮೇಲಿನಿಂದ ಮೇಲೆ ಆ ಚಿಗರೆಯ ಮಾಂಸವನ್ನು ನಕ್ಕುತ್ತಲೇ ಇತ್ತು ಮತ್ತು ಹಾಗೆಯೇ ಅದನ್ನು ತಿನ್ನುತ್ತಲೂ ಇತ್ತು. ಅದೇ ಸಮಯ ಜ್ಯೇಷ್ಠ ಮತ್ತು ಅಮಿತ ತೇಜ ಎಂಬ ಹೆಸರಿನ ಇಬ್ಬರು ಚಾರಣ ಮುನಿಗಳು ಆಕಾಶ ಮಾರ್ಗದಲ್ಲಿ ಎಲ್ಲಿಗೋ ಹೋಗುತ್ತಿದ್ದರು. ಅವರು ಈ ಕ್ರೂರ ಸ್ವಭಾವಿ ಸಿಂಹವನ್ನು ನೋಡಿದರು. ಅವರಿಗೆ ತೀರ್ಥಂಕರ ಭಗವಾನರ ಪೂರ್ವ ವಚನಗಳ ಸ್ಮರಣೆ ಆಯಿತು. ಆ ಇಬ್ಬರು ಮಹಾಮುನಿಗಳು ಭೂಮಿಯ ಮೇಲೆ ಇಳಿದು ಮತ್ತು ಒಂದು ಸುರಮ್ಯ ಕಲ್ಲಿನ ಮೇಲೆ ಬಂದು ಕುಳಿತರು. ಅದೇ ಸಮಯ ಆ ಮುನಿರಾಜರ ಶೋಭೆಯನ್ನು ನೋಡುತ್ತಲೇ ಸಿಂಹವು ಅವರಿಂದ ಸ್ವಲ್ಪ ದೂರದಲ್ಲಿ ನಿಂತಿತು. ಕೆಲ ಸಮಯದ ನಂತರ ಅಮಿತ ತೇಜ ಮುನಿ ಮಹಾರಾಜರು ಎದ್ದು ನಿಂತು ಹೇಳತೊಡಗಿದರು. ಹೇ ಭೃಗರಾಜ, ನೀನು ನನ್ನ ವಚನಗಳನ್ನು ಲಕ್ಷ್ಯ ಇಟ್ಟು ಕೇಳು. ಯಾವ ಸಮಯ ತ್ರಿಪುಷ್ಟನ ರಾಜನ ರೂಪದಲ್ಲಿ ಇದ್ದಿ, ಆ ಸಮಯ ಸಮಸ್ತ ರಾಜರು ನಿನ್ನ ಆಶ್ರಯದಲ್ಲಿ ಇದ್ದರು. ನೀನು ರಾಜ್ಯ ವಿಸ್ತರಿಸುವ ಆಕಾಂಕ್ಷೆಯಿಂದ ಹಿಂಸೆ ಮುಂತಾದ ಕಾರ್ಯಗಳನ್ನು ಮಾಡಿದೆ ಮತ್ತು ಧರ್ಮ ದಾನ ಮುಂತಾದ ಕಾರ್ಯಗಳನ್ನು ತಿರಸ್ಕರಿಸಿದೆ. ಇಷ್ಟೇ ಅಲ್ಲ, ನೀನು ಶ್ರೇಷ್ಠ ಮಾರ್ಗವನ್ನು ದೋಷಪೂರಿತಗೊಳಿಸಿ ಮಿಥ್ಯ ಮಾರ್ಗವನ್ನು ವೃದ್ಧಿಸುವಲ್ಲಿ ಪ್ರೋತ್ಸಾಹ ನೀಡಿದೆ. ಋಷಭದೇವನ ವಚನಗಳನ್ನು ಪೂರ್ವ ರೂಪದಲ್ಲಿ ತಿರಸ್ಕಾರ ಮಾಡಿದೆ. ಅದೇ ಮಿಥ್ಯತ್ವದಿಂದ ಉತ್ಪನ್ನವಾದಂತಹ ಪಾಪೋದಯದಿಂದ ಪೀಡಿತನಾಗಿ ನಿನಗೆ ಅನೇಕ ದುಃಖಗಳನ್ನು ಅನುಭವಿಸಬೇಕಾಯಿತು. ಇಷ್ಟ ವಿನಿಯೋಗ ಹಾಗೂ ಅನಿಷ್ಟ ಸಂಯೋಗದಿಂದ ಅನೇಕ ವೇದನೆಗಳನ್ನು ಸಹನೆ ಮಾಡಬೇಕಾಗಿ ಬಂದಿದೆ. ಮತ್ತೆ ಅದೇ ಮಿಥ್ಯರೂಪಿ ಮಹಾನ್ ಪಾಪದಿಂದ ನೀನು ಬೇರೆ ಬೇರೆ ಸ್ಥಾವರ ಮತ್ತು ತ್ರಸ್ಸ ಯೋನಿಗಳಲ್ಲಿ ಅಲೆಯುತ್ತಿರುವೆ. ಯಾವುದೋ ಕಾರಣದ ನಿಮಿತ್ತ ಮತ್ತೆ ರಾಜನ ಮನೆಯಲ್ಲಿ ಜನ್ಮ ತಾಳಿದೆ. ಅಲ್ಲಿ ನಿನ್ನ ಹೆಸರು ವಿಶ್ವನಂದಿ ಎಂದಿತ್ತು. ನೀನು
ಮತ್ತೆ ಸಂಯಮ ಧಾರಣೆ ಮಾಡದೆ ಮತ್ತು ತ್ರಿಪುಷ್ಟನೆಂಬ ಹೆಸರಿನ ನಾರಾಯಣನಾದೆ. ಮುಂದೆ ನೀನು ಇದೇ ಭರತ ಕ್ಷೇತ್ರದಲ್ಲಿ ಜನ್ಮ ಪಡೆದು ವಿಶ್ವದ ಹಿತವನ್ನುಂಟು ಮಾಡುವ 24ನೇ ತೀರ್ಥಂಕರನಾಗುವವನು ಇರುವೆ. ಇದು ಸಂಪೂರ್ಣ ಸತ್ಯವಿದೆ. ಆದ್ದರಿಂದ ಜಂಬೂ ದ್ವೀಪದ ಪೂರ್ವ ವಿದೇಹದಲ್ಲಿ ಒಂದು ಸಲ ಯಾವನು ಶ್ರೀಧರ ಹೆಸರಿನ ತೀರ್ಥಂಕರರಿಂದ ಕೇಳಿದೆನು. ಏನೆಂದರೆ, ಹೇ ಭಗವಾನ್, ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಯಾರು 24ನೆಯ ತೀರ್ಥಂಕರರಾಗುವರು ಎಂದು ಕೇಳಿದನು. ಆ ಜೀವವು ಈಗ ಯಾವ ಸ್ಥಳದಲ್ಲಿ ಇದೆ? ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಭಗವಾನರು ಏನು ಹೇಳಿದರು ಅಂದರೆ, ನಾನು ನಿನಗೆ ತಿಳಿಸುತ್ತೇನೆ. ಆದುದರಿಂದ ಇನ್ನು ನೀನು ಸಂಸಾರ ಬಂಧದ ಕಾರಣವಾದ ಇಂತಹ ಮಿಥ್ಯತ್ವವನ್ನು ಭಯಂಕರ ವಿಷವೆಂದು ತಿಳಿದು ತ್ಯಾಗ ಮಾಡಿಬಿಡು ಮತ್ತು ಸಮ್ಯಕ್ತ್ವವನ್ನು ಸ್ವೀಕರಿಸುವುದರಿಂದ ನಿನಗೆ 3 ಲೋಕಗಳ ವೈಭವ, 3 ಜಗತ್ತುಗಳಲ್ಲಿ ಉಂಟಾಗುವ ಚಕ್ರವರ್ತಿ ಮುಂತಾದ ಸುಖ ಹಾಗೂ ಅರ್ಹಂತ ಪದದಂತಹ ಪದ ಹಾಗೂ ಅನಂತ ಸುಖ ಪ್ರಾಪ್ತಿಯಾಗುತ್ತದೆ. ನಿಜವಾಗಿಯೂ ಸಮ್ಯಕ್ ದರ್ಶನದ ಸಮಾನವಾದ ಧರ್ಮವು ಯಾವುದೂ ಇಲ್ಲ. ಈ ಸಮ್ಯಕ್ತ್ವವೇ ಕಲ್ಯಾಣ ಸಾಧಕವಿದೆ. ಆದರೆ ಮಿಥ್ಯತ್ವದ ಸಮಾನ 3 ಲೋಕಗಳಲ್ಲಿಯೇ ಇನ್ನೊಂದು ಪಾಪವಿಲ್ಲ. ಆದುದರಿಂದ ಈ ಮಿಥ್ಯತ್ವವು ಎಲ್ಲ ಅನರ್ಥಗಳ ಮೂಲವಿದೆ. ಆ ಸಮ್ಯಕ್ತ್ವದ ಪ್ರಾಪ್ತಿಯು ಜೀವಾದಿ ಸಪ್ತ ತತ್ವಗಳ ಶ್ರದ್ಧೆಯಿಂದ ಹಾಗೂ ಸರ್ವಜ್ಞ ದೇವ ನಿಗ್ರಂಥ ಗುರುಗಳ ಶ್ರದ್ಧೆಯಿಂದ ಆಗುತ್ತದೆ. ಯಾವುದರ ಪ್ರಾಪ್ತಿಯಿಂದ ಜ್ಞಾನ ಚಾರಿತ್ರಗಳನ್ನು ಸತ್ಯವೆಂದು ಹೇಳಲಾಗುತ್ತದೆಯೋ ಆ ಶ್ರದ್ಧೆಯು ಉಂಟಾಗುತ್ತದೆ. ಈ ಕಥನವನ್ನು ಭಗವಾನ್ ಜಿನೇಂದ್ರ ದೇವರು ಹೇಳಿದ್ದಾರೆ. ಆದಾಗ್ಯೂ ನೀನು ಸಮ್ಯಕ್ತ್ವದ ಜೊತೆಗೆ ಉತ್ಕೃಷ್ಟವಾದ ಶ್ರಾವಕನ 12 ವ್ರತಗಳನ್ನು ಧಾರಣ ಮಾಡು ಮತ್ತು ಅಂತಿಮ ಕಾಲದಲ್ಲಿ ಸನ್ಯಾಸ ವ್ರತವನ್ನು ಸ್ವೀಕರಿಸಿ ಪ್ರಾಣತ್ಯಾಗ ಮಾಡಬೇಕು. ನೀನು ಬೇರೆ ಪ್ರಕಾರದ ಹಿಂಸಾದಿ ಪಾಪಗಳ ಪರಿತ್ಯಾಗ ಮಾಡು. ಈಗ ನಿನಗೆ ಸಂಸಾರದಲ್ಲಿ ಪರಿಭ್ರಮಣ ಮಾಡುತ್ತಾ ಇರಲು ನಿಸ್ಸಂದೇಹವಾಗಿ ಭಯವಿರುವುದಿಲ್ಲ. ಆದುದರಿಂದ ಕೆಟ್ಟ ಮಾರ್ಗವನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ಶುಭ ಮಾರ್ಗವನ್ನು ಸ್ವೀಕರಿಸು ಎಂದು ಮುನಿರಾಜರು ಉಪದೇಶ ಮಾಡಿದರು. ಸಿದ್ಧಯೋಗಿಯ ಮುಖಕಮಲದಿಂದ ಪ್ರಕಟವಾದ ಅಮೃತವನ್ನು ಸ್ವೀಕರಿಸಿ ಆ ಸಿಂಹವು ಅಂದರೆ ತ್ರಿಪುಷ್ಟನ ಜೀವ ಮಿಥ್ಯಾರೂಪಿ ವಿಷವನ್ನು ಉಗುಳಿತು. ಇದರಿಂದ ಅದು ಈಗ ಶುದ್ಧ ಚಿತ್ತವುಳ್ಳವದಾಯಿತು. ನಂತರ ಆ ಸಿಂಹವು 2 ಮುನಿಗಳಿಗೆ ಪ್ರದಕ್ಷಿಣೆ ಹಾಕಿತು. ಅವರ ಚರಣಗಳಲ್ಲಿ ತಲೆಯನ್ನು ಬಾಗಿಸಿ ದೇವ ಶಾಸ್ತ್ರ ಗುರುವಿನ ಶ್ರದ್ಧಾನಾರೂಪಿ
ಸಮ್ಯಕ್ತ್ವವನ್ನು ಸ್ವೀಕರಿಸಿತು. ಹಾಗೂ ಸಮಯಾನುಸಾರ ಅದು ಸನ್ಯಾಸ ವ್ರತದ ಜೊತೆಗೆ ಎಲ್ಲ ವ್ರತಗಳನ್ನು ಸ್ವೀಕರಿಸಿತು. ಮೊದಲು ಈ ಸಿಂಹದ ಆಹಾರವು ಮಾಂಸದ ಹೊರತಾಗಿ ಏನೂ ತಿನ್ನುತ್ತಾ ಇರಲಿಲ್ಲ. ಆದ್ದರಿಂದ ಅದು ವ್ರತ ಧರಿಸುವಲ್ಲಿ ಬಹಳ ಕಷ್ಟಗಳನ್ನು ಎದುರಿಸಬೇಕಾಯಿತು. ಆದರೂ ಸಹ ಬಹಳ ಧೈರ್ಯದ ಜೊತೆಗೆ ವ್ರತವನ್ನು ಪಾಲಿಸಿತು. ಉತ್ತಮ ಭವಿಷ್ಯ ಉಂಟಾದ ಬಳಿಕ ಆಗಲಾರದಂತಹ ಕಾರ್ಯಗಳು ಯಾವುದು ಇವೆ? ಅಂದರೆ ಅಂಥ ಎಲ್ಲ ಕಾರ್ಯಗಳು ತನ್ನಿಂದ ತಾವೇ ಆಗುತ್ತವೆ ಎಂದು ಆಚಾರ್ಯರ ಕಥನವಿದೆ. ಇಬ್ಬರು ಮುನಿಗಳ ಉಪದೇಶದಿಂದ ಪ್ರಭಾವಿತವಾದ ಆ ಸಿಂಹದ ಚಿತ್ತವು ಶಾಂತವಾಯಿತು ಮತ್ತು ಅದು ಅತ್ಯಂತ ಸಂಯಮಿ ಆಯಿತು. ಅದನ್ನು ನೋಡಿದಾಗ ಇದು ನಿಜವಾದ ಸಿಂಹವಲ್ಲ, ಸಿಂಹದ ಚಿತ್ರವಿದೆ ಎಂಬುದಾಗಿ ತಿಳಿದು ಬರತೊಡಗಿತು. ಅಂದರೆ ಅದು ಕ್ರೂರತನ ಬಿಟ್ಟು ಬಿಟ್ಟಿತು. ಅದು ಹಸಿವೆ, ನೀರಾಡಿಕೆ ಮುಂತಾದ ಎಲ್ಲ ವೇದನೆಗಳನ್ನು ಸಹಿಸುತ್ತಾ ದುಃಖಮಯ ಸಂಸಾರದ ಸ್ಥಿತಿಯನ್ನು ನೋಡಿ ವಿಚಾರ ಮಾಡತೊಡಗಿತು. ಧೈರ್ಯರೂಪವಾಗಿ ಸಮಸ್ತ ಜೀವಿಗಳ ಮೇಲೆ ದಯಾಭಾವ ತೋರಿಸುತ್ತಾ ಅದು ಆರ್ತ ಹಾಗೂ ರೌದ್ರ ಧ್ಯಾನಗಳನ್ನು ಬಿಡತೊಡಗಿತು. ಮತ್ತೆ ಪಾಪಗಳನ್ನು ನಾಶ ಮಾಡುವಂಥ ಧರ್ಮ, ಧ್ಯಾನ ಮತ್ತು ಸಮ್ಯಕ್ತ್ವ ಮುಂತಾದವುಗಳ ಚಿಂತನೆ ಮಾಡತೊಡಗಿತು. ಈ ಪ್ರಕಾರ ಆ ಸಿಂಹವು ಜೀವನ ಪರ್ಯಂತ ವ್ರತಗಳನ್ನು ಪೂರ್ಣ ರೂಪದಿಂದ ಪಾಲನೆ ಮಾಡಿತು. ಕೊನೆಯಲ್ಲಿ ಸಮಾಧಿ ಮರಣದಿಂದ ಅದು ಸಾವನ್ನಪ್ಪಿತು. ಅದು ಪಾಲಿಸಿದ ವ್ರತಾದಿಗಳ ಫಲಸ್ವರೂಪವಾಗಿ ಸೌಧರ್ಮ ಹೆಸರಿನ ಮೊದಲನೇ ಸ್ವರ್ಗದಲ್ಲಿ ಮಹಾನ್ ವೃದ್ಧಿದಾರಿ ಸಿಂಹಕೇತು ಹೆಸರಿನ ದೇವನಾಗಿ ಜನಿಸಿತು. ಅದು ಅಂತರ್ಮೂರ್ತದೊಳಗೆ ಯೌವನ ಅವಸ್ಥೆಗೆ ಪ್ರಾಪ್ತಿಯಾಯಿತು. ಅಲ್ಲಿ ಅದಕ್ಕೆ ಅವಧಿಜ್ಞಾನದ ಮೂಲಕ ವ್ರತಗಳ ಶುಭ ಫಲವೇನೆಂಬುದು ತಿಳಿದು ಬಂತು. ಆದ್ದರಿಂದ ಧರ್ಮದ ಮಹಿಮೆಯನ್ನು ಪ್ರಶಂಸಿಸಿ ಅದು ಧರ್ಮವನ್ನು ಧಾರಣೆ ಮಾಡುವಲ್ಲಿ ಮತ್ತೆ ನಿರತವಾಯಿತು. ನಂತರ ಆ ದೇವನು ಅಕೃತಿಮ ಚೈತ್ಯಾಲಯಗಳಲ್ಲಿ ಹೋಗಿ ಅಷ್ಟ ದ್ರವ್ಯಗಳಿಂದ ಅರ್ಹಂತ ದೇವರ ಪೂಜೆಯನ್ನು ಮಾಡತೊಡಗಿದನು. ಮನುಷ್ಯ ಲೋಕದಲ್ಲಿ ತನ್ನ ಮನಸ್ಸು ಇಚ್ಛೆಗಳನ್ನು ಸಿದ್ಧಿ ಮಾಡಿಕೊಳ್ಳುವ ಸಲುವಾಗಿ ನಂದೀಶ್ವರ ಮುಂತಾದ ದ್ವೀಪಗಳಲ್ಲಿ ಅವನು ಜಿನ ಪ್ರತಿಮೆಗಳ ಪೂಜೆಯನ್ನು ಮಾಡಿದನು. ಹಾಗೂ ಗಣಧರ ಮುಂತಾದ ಮುನಿಗಳನ್ನು ಆನಂದದಿಂದ ನಮಸ್ಕರಿಸಿ ಅವರಿಂದ ತತ್ವಗಳ ಸ್ವರೂಪವನ್ನು ಕೇಳಿ ತಿಳಿದುಕೊಂಡನು. ಹಾಗೂ ಧರ್ಮವನ್ನು ಪ್ರಾಪ್ತ ಮಾಡಿಕೊಂಡವನಾಗಿ ತನ್ನ ಸ್ಥಾನಕ್ಕೆ ಮರಳಿ ಬಂದನು. ಅವನು ತನ್ನ ಪೂರ್ವಕೃತ ಪುಣ್ಯದ ಉದಯದಿಂದ ದೇವಿಯರನ್ನು ಹಾಗೂ ವಿಮಾನಗಳನ್ನು ಮುಂತಾದ ಐಶ್ವರ್ಯಗಳನ್ನು ಪಡೆದುಕೊಂಡನು. ಈ ರೀತಿಯಾಗಿ ಆ ದೇವನು ಬೇರೆ ಬೇರೆ ರೂಪದಿಂದ ಪುಣ್ಯವನ್ನು ಸಂಪಾದಿಸಿದನು. 7 ಕೈ ಅಂದರೆ ಹಸ್ತ ಪ್ರಮಾಣದ ದಿವ್ಯ ಶರೀರವನ್ನು ಧರಿಸಿದನು.
ಅವನ ಕಣ್ಣುಗಳ ರೆಪ್ಪೆಗಳು ಯಾವಾಗಲೂ ತೆರೆದೇ ಇದ್ದವು. ಅವನಿಗೆ ಪೂರ್ವದಲ್ಲಿ ನರಕಭೂಮಿಯ ವರೆಗಿನ ಅವಧಿಜ್ಞಾನವಿತ್ತು ಮತ್ತು ವೈಕ್ರಿಯ ವೃದ್ಧಿಯ ಬಲವಿತ್ತು. 2000 ವರ್ಷ ಕಳೆದ ನಂತರ ಕಂಠದಿಂದ ಸ್ರವಿಸುವ ಅಮೃತದ ಸೇವನೆ ಮಾಡುತ್ತಾ ಇದ್ದನು ಹಾಗೂ 30 ದಿನಗಳ ನಂತರ ಸ್ವಲ್ಪ ಶ್ವಾಸ ತೆಗೆದುಕೊಳ್ಳುತ್ತಿದ್ದನು. ದೇವಾಂಗನೆಯರ ನೃತ್ಯ ನೋಡುತ್ತಿದ್ದನು. ಹಾಗೆಯೇ ಪರ್ವತ ವನಗಳಲ್ಲಿ ತಮ್ಮ ದೇವಿಯರ ಜೊತೆ ಕ್ರೀಡೆಗಳಲ್ಲಿ ಮಗ್ನನಾಗುತ್ತಿದ್ದನು. ತಮ್ಮ ಇಚ್ಛೆಯ ಅನುಸಾರ ಅಸಂಖ್ಯಾತ ದ್ವೀಪ ಸಮುದ್ರಗಳಲ್ಲಿ ವಿಹಾರ ಮಾಡುತ್ತಿದ್ದನು. ಇಂದ್ರಿಯ ಸುಖರೂಪಿ ಸಮುದ್ರದಲ್ಲಿ ಮಗ್ನನಾದ ಆ ದೇವನು 2000 ವರ್ಷಗಳ ಆಯು ಪಡೆದುಕೊಂಡಿದ್ದನು. ಅವನ ಶರೀರಧಾತು ಮಲ ಮತ್ತು ಬೆವರುಗಳಿಂದ ಅತ್ಯಂತ ರಹಿತವಾಗಿತ್ತು. ಈ ಪ್ರಕಾರ ಶ್ರೇಷ್ಠ ಚಾರಿತ್ರ್ಯ ಪಾಲಿಸುವ ಮೂಲಕ ಪಡೆದುಕೊಂಡಿದ್ದ ಪುಣ್ಯದ ಪ್ರಬಲ ಶಕ್ತಿಯಿಂದ ಅವನಿಗೆ ಭೋಗೋಪಭೋಗದ ಎಲ್ಲ ಸಾಮಗ್ರಿಗಳು ಪ್ರಾಪ್ತವಾದವು. ಈ ಪ್ರಕಾರ ಭೋಗೋಪಭೋಗದಲ್ಲಿ ತಾನೆಷ್ಟು ಸಮಯ ಕಳೆದನೆಂಬುದೇ ಅವನಿಗೆ ತಿಳಿಯದೇ ಹೋಯಿತು. ಧಾತಕಿ ಖಂಡದ ಪೂರ್ವ ವಿದೇಹದಲ್ಲಿ ಮಂಗಲಾವತಿ ಎಂಬ ಹೆಸರಿನ ಒಂದು ದೇಶವಿದೆ. ಅದರ ಮಧ್ಯಭಾಗದಲ್ಲಿ ವಿಜಯಾರ್ಧ ಪರ್ವತವಿದೆ. ಈ ಪರ್ವತವು 200 ಕೂಸು ಎತ್ತರವಿದೆ. ಅದರ ಉತ್ತರ ಶ್ರೇಣಿಯಲ್ಲಿ ಕನಕಪ್ರಭಾ ಹೆಸರಿನ ಒಂದು ದೊಡ್ಡದಾದ ರಮಣೀಯವಾದ ನಗರವಿದೆ. ಅಲ್ಲಿ ವಿದ್ಯಾಧರ ರಾಜನಾದ ಕನಕಪುಂಗ ರಾಜನು ರಾಜ್ಯವನ್ನು ಆಳುತ್ತಿದ್ದನು. ಅವನ ರಾಣಿಯ ಹೆಸರು ಕನಕಮಾಲ ಇತ್ತು. ಸಿಂಹಕೇತು ಹೆಸರಿನ ದೇವನು ಸ್ವರ್ಗದಿಂದ ಚ್ಯುತನಾಗಿ ಕನಕಮಾಲ ರಾಣಿಯ ಗರ್ಭದಿಂದ ಸುವರ್ಣ ಕಾಂತಿಯ ಸಮಾನವಾದ ಕನಕೋಜ್ವಲ ಹೆಸರಿನ ಮಗನಾಗಿ ಜನಿಸಿದನು. ರಾಜ ಕನಕಪುಂಗನು ಪುತ್ರ ಜನಿಸಿದ ಆನಂದದಿಂದ ಜಿನ ಮಂದಿರದಲ್ಲಿ ಹೋಗಿ ಪಂಚಕಲ್ಯಾಣದ ಪೂಜೆಯನ್ನು ಒಳ್ಳೆ ಭಕ್ತಿಯೊಂದಿಗೆ ಮಾಡಿಸಿದನು. ಇದರ ನಂತರ ದಾನ ಮುಂತಾದ ಕ್ರಿಯೆಗಳಿಂದ ಬಂಧು ಸಜ್ಜನರು ಹಾಗೂ ಬಡವ ದುಃಖಿಗಳು ಮುಂತಾದವರನ್ನು ಸಂತೋಷಗೊಳಿಸಿ ನೃತ್ಯ ಸಂಗೀತಗಳಿಂದ ಜನ್ಮೋತ್ಸವವನ್ನು ಆಚರಿಸಿದನು. ರೂಪವಂತ ಆ ಬಾಲಕನು ದ್ವಿತೀಯಾದಿ ಚಂದ್ರಮದಂತೆಯೇ ಕ್ರಮವಾಗಿ ಬೆಳೆಯತೊಡಗಿದ. ಆ ಬಾಲಕನು ಹಾಲು ಕುಡಿಯುವುದು, ವಸ್ತ್ರ ಅಲಂಕಾರ, ಆಭೂಷಣ ತೊಡಗುವುದು ಮುಂತಾದವುಗಳಿಂದ ಬಾಲಕನು ಸುಲಭ ಕ್ರೀಡೆಗಳಿಂದ ಎಲ್ಲರನ್ನೂ ಪ್ರಸನ್ನಗೊಳಿಸುತ್ತಿದ್ದನು. ಅವನು ಕೆಲವೇ ಸಮಯದಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಪಾರಂಗತನಾದನು ಮತ್ತು ಉತ್ತಮ ಗುಣಗಳಿಂದ ಸಂಪನ್ನನಾದನು. ಆಮೇಲೆ ಅವನು ಯೌವನ ಅವಸ್ಥೆಗೆ ಪ್ರಾಪ್ತವಾಗಲು ಅವನ ಮದುವೆಯನ್ನು ಅವನ ಮಾವನ ಮಗಳು ಕನಕವತಿಯ ಜೊತೆಗೆ ಮಾಡಿದನು. ಒಂದು ದಿವಸ ಆ ಕುಮಾರನು ತನ್ನ ಪತ್ನಿಯೊಂದಿಗೆ
ಮಹಾಮೇರು ಪರ್ವತದ ಮೇಲೆ ಆತ್ಮಕಲ್ಯಾಣದ ಸಲುವಾಗಿ ಚೈತ್ಯಾಲಯಗಳ ಪೂಜೆ ಮಾಡಲು ಹಾಗೂ ಕ್ರೀಡೆಯಾಡಲು ಹೋದನು. ಆ ಸ್ಥಳದಲ್ಲಿ ಆಕಾಶಗಾಮಿನಿ ಮುಂತಾದ ವೃದ್ಧಿಧಾರಿಗಳು ಅವಧಿಜ್ಞಾನಿಗಳಾದ ಮುನೀಶ್ವರನನ್ನು ನೋಡಿ ಭಕ್ತಿಪೂರ್ವಕ ಅವರಿಗೆ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದನು. ನಂತರ ಧರ್ಮದಲ್ಲಿ ಅಭಿರುಚಿ ಇಟ್ಟಿರುವಂತಹ ಆ ಕುಮಾರನು ಧರ್ಮದ ಕುರಿತು ಮುನಿರಾಜರಿಗೆ ಪ್ರಶ್ನೆ ಮಾಡಿದನು. ಮುನಿರಾಜರೇ, ನನಗೆ ನಿರ್ದೋಷ ಧರ್ಮದ ಸ್ವರೂಪವನ್ನು ದಯವಿಟ್ಟು ತಿಳಿಸಿರಿ. ಅದು ಮೋಕ್ಷ ಮಾರ್ಗದಲ್ಲಿ ಸಹಾಯ ಆಗಬೇಕು ಎಂದನು. ಕುಮಾರನ ಮಾತುಗಳನ್ನು ಕೇಳಿ ಮುನೀಶ್ವರರು, ಬುದ್ಧಿವಂತನೇ, ನೀನು ಏಕಾಗ್ರ ಮನಸ್ಸಿನಿಂದ ಕೇಳು. ನಾನು ನಿನಗೆ ಧರ್ಮದ ಸ್ವರೂಪವನ್ನು ಹೇಳುತ್ತೇನೆ. ಯಾವುದು ಸಂಸಾರ ರೂಪಿ ಸಮುದ್ರದಲ್ಲಿ ಮುಳುಗುತ್ತಿರುವ ಜೀವಿಗಳನ್ನು ಉದ್ಧರಿಸಿ ಮೋಕ್ಷ ಸ್ಥಾನದ ಮೇಲೆ ತೆಗೆದುಕೊಂಡು ಒಯ್ಯುವುದು ಅಥವಾ ಅವನನ್ನು 3 ಜಗತ್ತಿನ ಸ್ವಾಮಿಯನ್ನಾಗಿ ಮಾಡುತ್ತದೆಯೋ ಅದನ್ನು ಧರ್ಮವೆಂದು ಹೇಳುತ್ತಾರೆ. ವಾಸ್ತವಿಕವಾಗಿ ಯಾವುದರಿಂದ ಈ ಭವದಲ್ಲಿ ಸಂಪತ್ತು ವೈಭವಗಳು ಪ್ರಾಪ್ತಿಯಾಗಿದೆಯೋ ಮತ್ತು ಮನಸ್ಸಿನ ಇಚ್ಛೆಗಳು ಪೂರ್ತಿಯಾಗುತ್ತವೆಯೋ ಹಾಗೂ ದುಃಖ ಮುಂತಾದ ಭಯಂಕರ ಕಷ್ಟಗಳು ಸಂಪೂರ್ಣ ನಾಶವಾಗುತ್ತಾ ಇವೆಯೋ ಅದು ಧರ್ಮದಿಂದಾಗಿದೆ. ಇಷ್ಟೇ ಅಲ್ಲ, ಧರ್ಮದಿಂದ 3 ಲೋಕಗಳಲ್ಲಿ ಕೀರ್ತಿ ಉಂಟಾಗುತ್ತದೆ ಮತ್ತು ಪರ ಭವದಲ್ಲಿ ರಾಜ್ಯ ಮುಂತಾದ ವೈಭವಗಳು, ಸರ್ವಾರ್ಥ ಸಿದ್ಧಿ ಪದವಿಯು, ತೀರ್ಥಂಕರ ಪದವಿಯು, ಬಲಭದ್ರ ಚಕ್ರವರ್ತಿ ಮುಂತಾದ ಪದಗಳ ಪ್ರಾಪ್ತಿಯು ಸುಲಭವಾಗಿ ಪ್ರಾಪ್ತವಾಗುತ್ತವೆ. ಯಾವುದರ ಉಪದೇಶವನ್ನು ಕೇವಳಿಗಳು ಕೊಟ್ಟಿದ್ದಾರೆಯೋ, ಯಾವುದು ಅಹಿಂಸಾ ರೂಪವಾಗಿದೆಯೋ ಮತ್ತು ನಿಷ್ಪಾಪವಾಗಿದೆಯೋ ಅದುವೇ ಧರ್ಮವಾಗಿದೆ. ಇದನ್ನು ಬಿಟ್ಟು ಬೇರೆ ಪ್ರಕಾರದ ಯಾವುದೇ ಧರ್ಮವಿಲ್ಲ. ಧರ್ಮವು ಅಹಿಂಸಾ, ಸತ್ಯ, ಅಚೌರ್ಯ, ಅಪರಿಗ್ರಹ, ಬ್ರಹ್ಮಚರ್ಯ, ಈರ್ಯ, ಭಾಷಾ, ಏಷಣ, ಆದಾನ ನಿಕ್ಷೇಪ, ಉತ್ಸರ್ಗ, ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ ಈ ಪ್ರಕಾರವಾಗಿ 13 ಭೇದಗಳಿವೆ. ಇವನ್ನು ವೀತರಾಗಿ ಮುನಿಗಳು ಧರಿಸುತ್ತಾರೆ. ಅಥವಾ ಉತ್ತಮ ಕ್ಷಮಾದಿ ಸ್ವರೂಪ 10 ಪರಮ ಧರ್ಮವನ್ನು ಮೋಹೇಂದ್ರಿಯ ರೂಪಿ ಈ 4 ಸೋಲಿಸುವ ಸಲುವಾಗಿ ಯೋಗಧಾರಣೆ ಮಾಡುತ್ತಾರೆ. ಆದ್ದರಿಂದ ಹೇ ಬುದ್ಧಿವಂತನೇ, ನೀನು ಮುನಿಧರ್ಮವನ್ನು ಧಾರಣೆ ಮಾಡಿ ಮತ್ತು ಕುಮಾರ ಅವಸ್ಥೆಯಲ್ಲಿಯೇ ಬೇಗನೆ ಕಾಮ ಮುಂತಾದ ಶಾಸ್ತ್ರಗಳನ್ನು ತಪರೂಪಿ ಖಡ್ಗದಿಂದ ಹೊಡೆದು ಯಾವಾಗಲೂ ಚಿತ್ತದಲ್ಲಿ ಧ್ಯಾನವನ್ನೇ ಧ್ಯಾನಿಸು. ಧರ್ಮದಿಂದ ನಿನ್ನನ್ನು ಶೋಭಾಯಮಾನಗೊಳಿಸಿಕೋ. ನೀನು ಧರ್ಮದ ಸಲುವಾಗಿ ಮನೆಯ ತ್ಯಾಗ ಮಾಡು. ಧರ್ಮದ ಹೊರತಾಗಿ ಬೇರೆ ಯಾವ ಆಚರಣೆಯನ್ನು ಮಾಡಬೇಡ. ಯಾವಾಗಲೂ ಧರ್ಮಕ್ಕೆ ಶರಣಾಗು ಮತ್ತು ಧರ್ಮದಲ್ಲಿಯೇ ಸ್ಥಿರನಾಗು. ಧರ್ಮವು ಯಾವಾಗಲೂ ನಿನ್ನನ್ನು ರಕ್ಷಿಸುವುದು.
ವಿಶೇಷವಾಗಿ ಹೇಳುವ ಅವಶ್ಯಕತೆಯೇನೂ ಇಲ್ಲ. ಈಗ ನೀನು ಬಹುಬೇಗನೆ ಮೋಹರೂಪಿ ಮಹಾನ್ ಶತ್ರುವನ್ನು ಸೋಲಿಸಿ ಮುಕ್ತಿಯ ಸಲುವಾಗಿ ಧರ್ಮವನ್ನು ಸ್ವೀಕರಿಸು. ಈ ಪ್ರಕಾರ ಧರ್ಮೋಪದೇಶವನ್ನು ಆ ಮುನಿಗಳಿಂದ ಕೇಳಿ ಅವನಿಗೆ ಸಂಸಾರ, ಶರೀರ, ಸ್ತ್ರೀ ಮುಂತಾದ ಭೋಗೋಪಭೋಗಗಳಿಂದ ವಿರಕ್ತಿ ಉತ್ಪನ್ನವಾಯಿತು. ಅವನು ಮನಸ್ಸಿನಲ್ಲಿಯೇ ವಿಚಾರ ಹೀಗೆ ಮಾಡಿದನು: ಪರೋಪಕಾರಿ ಮುನಿರಾಜರು ನನ್ನ ಹಿತದ ಸಲುವಾಗಿಯೇ ಧರ್ಮದ ಉಪದೇಶ ನೀಡಿದ್ದಾರೆ. ನನಗೆ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ ಬೇಗನೆ ಶ್ರೇಷ್ಠ ತಪವನ್ನು ಸ್ವೀಕರಿಸಬೇಕು. ಏಕೆಂದರೆ ನನ್ನ ಮೃತ್ಯು ಯಾವಾಗ ಆಗುವುದು ಯಾರು ಬಲ್ಲವರು? ಯಾವುದು ಕಾಲ ಗರ್ಭದ ಬಾಲಕನನ್ನು ಹೊಡೆದುಕೊಂಡು ಹಾಕುತ್ತದೆಯೋ ಅವನದ್ದೇನು ಸ್ಥಿತಿ? ಯಾವಾಗ ಯಮರಾಜನು ಅಹಮೇಂದ್ರ, ದೇವೇಂದ್ರ ಮುಂತಾದ ಮಹಾನ್ ಪುಣ್ಯವಂತರನ್ನು ಸಹ ಬಿಡುವುದಿಲ್ಲ. ಅಂದ ಬಳಿಕ ನಮ್ಮಂಥ ಪುಣ್ಯಹೀನ ವ್ಯಕ್ತಿಗಳು ಜೀವಂತವಾಗಿರುವ ಭರವಸೆ ಏನು? ವೃದ್ಧರಾದರೂ ಸಹ ಧರ್ಮವನ್ನು ಬಿಡಬಾರದು. ಯಾರು ಧರ್ಮಧಾರಣೆ ಮಾಡುವುದಿಲ್ಲವೋ ಅಂಥವರು ಪಾಪದ ಭಾರವನ್ನು ಹೊತ್ತುಕೊಂಡು ಯಮರಾಜನಿಗೆ ಗ್ರಾಸವಾಗುತ್ತಾರೆ. ನರಕ ಮುಂತಾದ ಯೋನಿಗಳಲ್ಲಿ ಪರಿಭ್ರಮಣ ಮಾಡುತ್ತಾರೆ. ಆದುದರಿಂದ ಭವ್ಯ ಜೀವಿಗಳು ಯಾವಾಗಲೂ ಧರ್ಮದ ಆಶ್ರಯವನ್ನು ಪಡೆಯುತ್ತಾರೆ. ನಿಮ್ಮ ಮೃತ್ಯು ಯಾವಾಗ ಬೇಕಾದರೂ ಆಗಲಿ. ಇಂತಹ ಸಂಶಯಗಳನ್ನು ತಂದುಕೊಂಡು ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿರಿ. ಹೀಗೆ ವಿಚಾರ ಮಾಡಿ ಆ ಬುದ್ಧಿವಂತನು ಬಾಹ್ಯ ಮತ್ತು ಅಭ್ಯಂತರ ಎರಡು ಪ್ರಕಾರದ ಪರಿಗ್ರಹಗಳನ್ನು ತ್ಯಾಗ ಮಾಡಿದನು. ತನ್ನ ಪತ್ನಿಯನ್ನು ಮಾಯಾವಿ ಎಂದು ತಿಳಿದು ತ್ಯಾಗ ಮಾಡಿದನು. ಮನ, ವಚನ, ಕಾಯ ಮೂರರ ಮೂಲಕ ಜಿನೇಶ್ವರರಿಗೆ ನಮಸ್ಕರಿಸಿ ಜಿನ ದೀಕ್ಷೆಯನ್ನು ಸ್ವೀಕರಿಸಿದನು. ಅದರಿಂದ ಸ್ವರ್ಗ ಮತ್ತು ಮೋಕ್ಷದ ಮಾರ್ಗವು ಸುಲಭವಾಗುತ್ತದೆ. ಕನಕೋಜ್ವಲ ಕುಮಾರನು ಆರ್ತ ರೌದ್ರ ರೂಪ ಸುಳ್ಳು ಧ್ಯಾನಗಳನ್ನು ಹಾಗೂ ಕೃಷ್ಣ ಮುಂತಾದ ಕೆಟ್ಟ ಶಲ್ಯಗಳನ್ನು ಬಿಟ್ಟುಕೊಟ್ಟು ಧರ್ಮಧ್ಯಾನದಲ್ಲಿ ಲೀನನಾಗಿ ಶುದ್ಧ ಲೇಷ್ಯವನ್ನು ಧರಿಸಿದನು. ಅವನು 4 ವಿಕತ ರೂಪ ವಚನಗಳನ್ನು ತ್ಯಾಗ ಮಾಡಿ ಧರ್ಮ ಕಥೆಯಲ್ಲಿ ಲೀನನಾದನು. ಧ್ಯಾನದ ಸಿದ್ಧಿಯ ಸಲುವಾಗಿ ಅವನು ವೈರಾಗ್ಯ ಉತ್ಪನ್ನ ಮಾಡುವ ಸ್ಥಳವಾದ ಗುಹೆ, ವನ, ಪರ್ವತ, ಸ್ಮಶಾನ ಮುಂತಾದ ನಿರ್ಜನ ಸ್ಥಳದಲ್ಲಿ ಶರಣು ಹೊಂದಿದನು. ಧರ್ಮಸ್ವರೂಪದ ಮತ್ತು ಶಾಸ್ತ್ರಗಳ ದೊಡ್ಡ ಜ್ಞಾತ ಆದನು. ಮುನಿಕುಮಾರನು ವನ, ಗ್ರಾಮ, ದೇಶ ಮುಂತಾದ ಸ್ಥಳಗಳಲ್ಲಿ ವಿಹಾರ ಮಾಡಿ ಕರ್ಮಗಳನ್ನು ನಾಶಗೊಳಿಸುವಂಥ 12 ಪ್ರಕಾರದ ತಪಗಳನ್ನು ಆಚರಿಸಿದನು. ಈ ಪ್ರಕಾರ ಆ ಮುನಿಯು ಮೂಲ ಗುಣಗಳ ಹಾಗೂ ಶಾಸ್ತ್ರದಲ್ಲಿ ವರ್ಣಿತವಾಗಿರುವ ಸಂಯಮದ ಪಾಲನೆಯನ್ನು ಸಾಯುವ ತನಕ ಮಾಡಿ ಕೊನೆಯ ಸಮಯದಲ್ಲಿ 4 ಪ್ರಕಾರದ ಆಹಾರ ತ್ಯಾಗ ಮಾಡಿ
ಹಾಗೂ ಶರೀರದ ಮೇಲಿನ ಮಮತ್ವವನ್ನು ಬಿಟ್ಟು ಸನ್ಯಾಸ ಧಾರಣ ಮಾಡಿದನು. ಕೊನೆಯಲ್ಲಿ ಅವನು ಧೈರ್ಯಪೂರ್ವಕವಾಗಿ ಹಸಿವೆ, ನೀರಾಡಿಕೆ ಮುಂತಾದ ಪರಿಸರಗಳನ್ನು ಗೆದ್ದು ಸಮಾಧಿಯ ಸಮಯದಲ್ಲಿ ಧರ್ಮ ಧ್ಯಾನಪೂರ್ವಕವಾಗಿ ಪ್ರಾಣತ್ಯಾಗ ಮಾಡಿದನು. ಈ ಹಿಂದೆ ಹೇಳಿದ ತಪದ ಪ್ರಭಾವದಿಂದ ಲಾಂತವ ಎಂಬ 7ನೇ ಸ್ವರ್ಗದಲ್ಲಿ ಮಹಾನ್ ವೃದ್ಧಿದಾರಿ ದೇವಪದ ಪ್ರಾಪ್ತಿಯಾಯಿತು ಮತ್ತು ಸುಖವನ್ನು ನೀಡುವ ಎಲ್ಲ ಸಂಪತ್ತುಗಳು, ವಸ್ತುಗಳು, ವೈಭವಗಳು ಪ್ರಾಪ್ತವಾದವು. ಇವರು ಸ್ವರ್ಗದಲ್ಲಿಯೂ ಸಹ ಪೂರ್ವಕೃತ ತಪಗಳ ಪ್ರಭಾವ ಮತ್ತು ಅವುಗಳ ಫಲಗಳನ್ನು ಅವಧಿಜ್ಞಾನದ ಮೂಲಕ ತಿಳಿದುಕೊಂಡು ದೃಢ ಚಿತ್ತರಾಗಿ ಧರ್ಮದ ಸಿದ್ಧಿಯ ಸಲುವಾಗಿ ತ್ರೈಲೋಕ್ಯ ಸ್ಥಿತ ಜಿನಾಲಯಗಳ ಮತ್ತು ಮುನಿಗಳ ವಂದನೆ ಹಾಗೂ ಪೂಜೆಯನ್ನು ಮಾಡುತ್ತಾ ಮಹಾನ್ ಪುಣ್ಯವನ್ನು ಗಳಿಸಿದನು. ಈ ಪುಣ್ಯದ ಫಲದಿಂದ ಅವರಿಗೆ 13,000 ವರ್ಷ ಆಯು ಮತ್ತು 5 ಮೊಳ ಎತ್ತರವಾದ ಶರೀರ ಪ್ರಾಪ್ತವಾಯಿತು. ಅವರು 13,000 ವರ್ಷಗಳ ನಂತರ ಕಂಠದಲ್ಲಿ ಸ್ರವಿಸುವಂತಹ ಅಮೃತದ ಸೇವನೆ ಮಾಡುತ್ತಿದ್ದರು. ಮತ್ತೆ 6 ತಿಂಗಳ ಕಾಲ ನಂತರ ಸುಗಂಧಿತ ಶ್ವಾಸ ತೆಗೆದುಕೊಳ್ಳುತ್ತಿದ್ದರು. ಅವರ ಅವಧಿಜ್ಞಾನವು ಹಾಗೂ ವೈಕ್ರಿಯ ವೃದ್ಧಿಯು 3ನೇ ನರಕಭೂಮಿಯವರೆಗೆ ಇತ್ತು. ಆ ದೇವನು ಸಪ್ತಧಾತು, ಮಲ, ಬೆವರು ರಹಿತ ದಿವ್ಯ ಶರೀರವುಳ್ಳವನಾಗಿದ್ದನು. ಆ ಸಮ್ಯಕ್ ದೃಷ್ಟಿಯು ಸದಾಕಾಲ ಶುಭ ಧ್ಯಾನದಲ್ಲಿ ಹಾಗೂ ಜಿನೇಂದ್ರರ ಪೂಜೆಯಲ್ಲಿ ಲೀನರಾಗುತ್ತಿದ್ದರು. ಅವರಿಗೆ ದೇವಿಯರ ನೃತ್ಯ, ಸಂಗೀತ ಮುಂತಾದ ಸುಖ ಸಾಮಗ್ರಿಗಳು ದೊರೆಯುತ್ತಿದ್ದವು. ಅವನು ಶುಭ ಭಾವನೆಗಳ ಚಿಂತನೆ ಮಾಡುವವನಾಗಿದ್ದನು. ದೇವತೆಗಳಿಗೆ ಪೂಜ್ಯನಾಗಿದ್ದನು. ಇದಾದ ನಂತರ ಜಂಬೂದ್ವೀಪದ ಕೋಶಲ ಹೆಸರಿನ ದೇಶದಲ್ಲಿ ಅಯೋಧ್ಯ ಎಂಬ ಒಂದು ನಗರವಿದೆ. ಆ ನಗರವು ಅತ್ಯಂತ ಸುಂದರ ಹಾಗೂ ಭವ್ಯ ಜನರಿಂದ ತುಂಬಿದೆ. ಅಲ್ಲಿಯ ರಾಜನ ಹೆಸರು ವಜ್ರಸೇನ ಹಾಗೂ ಅವನ ರಾಣಿಯ ಹೆಸರು ಶೀಲವತಿ ಇತ್ತು. ಆ ದೇವನು ಸ್ವರ್ಗದಿಂದ ಚ್ಯುತನಾಗಿ ಈ ಇಬ್ಬರು ದಂಪತಿಗಳಿಗೆ ಹರಿಷೇನ ಎಂಬ ಮಗನಾಗಿ ಜನಿಸಿದನು. ರಾಜನು ಅತ್ಯಂತ ಆನಂದದೊಂದಿಗೆ ಮಗನ ಜನ್ಮೋತ್ಸವವನ್ನು ಆಚರಿಸಿದನು. ಹರಿಷೇನನು ಕುಮಾರ ಅವಸ್ಥೆಯಲ್ಲಿಯೇ ರಾಜನೀತಿಯ ಜೊತೆಗೇನೆ ಜೈನ ಸಿದ್ಧಾಂತಗಳನ್ನು ಸಹ ತಿಳಿದುಕೊಂಡನು. ಅವನ ರೂಪ, ಗುಣ, ಕಾಂತಿ ಮುಂತಾದ ಎಲ್ಲ ಗುಣಗಳಿಂದ ಶೋಭಾಯಮಾನವಾಗಿದ್ದನು. ಉತ್ತಮ ವಸ್ತ್ರ ಆಭೂಷಣಗಳಿಂದ ಸುಶೋಭಿತ ಹರಿಷೇನ ಕುಮಾರನು ದೇವ ಸಮಾನ ಸುಂದರನಾಗಿ ಕಾಣತೊಡಗಿದನು. ಯೌವನ ಅವಸ್ಥೆಗೆ ಕುಮಾರನು ಬರುವಾಗ ಅನೇಕ ಸುಂದರ ಕನ್ಯೆಯರೊಂದಿಗೆ ಅವನ ಮದುವೆಯಾಯಿತು. ರಾಜನು ಮಗನಿಗೆ ತಿಳಿಸಿ ಹೇಳಿ ರಾಜ್ಯ ಪದವಿಯನ್ನು ಒಪ್ಪಿಸಿದನು. ಹರಿಷೇನನು ಆನಂದದಿಂದ ರಾಜ್ಯ ಭೋಗವನ್ನು ಅನುಭವಿಸತೊಡಗಿದನು. ಅವನು ಗೃಹಸ್ಥ ಧರ್ಮದ ಸಿದ್ಧಿಯ ಉದ್ದೇಶದಿಂದ ಬಹಳ ಶುದ್ಧಪೂರ್ವಕವಾಗಿ
ಸಮ್ಯಕ್ತ್ವದ ಪಾಲನೆಯನ್ನು ಮಾಡತೊಡಗಿದನು. ಅಷ್ಟಮಿ ಮತ್ತು ಚತುರ್ದಶಿಯ ದಿನಗಳಂದು ಪಾಪ ಕಾರ್ಯಗಳನ್ನು ತ್ಯಾಗ ಮಾಡಿ ಪುರುಷೋದ ವ್ರತದ ಆಚರಣೆಯನ್ನು ಮಾಡುತ್ತಿದ್ದನು. ಮುಂಜಾನೆ ಹಾಸಿಗೆಯಿಂದ ಎದ್ದ ಕೂಡಲೇ ಸಾಮಾಯಿಕ ಹಾಗೂ ಸ್ತವನ ಪಾಠ ಆರಂಭಿಸುತ್ತಿದ್ದನು. ನಂತರ ಅವನು ಸ್ವಚ್ಛ ವಸ್ತ್ರಗಳಿಂದ ಕೂಡಿದವನಾಗಿ ಧರ್ಮ, ಅರ್ಥ, ಕಾಮ ಮುಂತಾದ ಸಿದ್ಧಿಯ ಸಲುವಾಗಿ ಜಿನಾಲಯಕ್ಕೆ ಹೋಗಿ ಅಲ್ಲಿ ದೇವಪೂಜೆಯನ್ನು ಮಾಡುತ್ತಿದ್ದನು. ಮಾನಕಷಾಯ ಮುಂತಾದ ದುರ್ಗುಣಗಳಿಂದ ಮುಕ್ತನಾಗಿ ಸುಪಾತ್ರರಿಗೆ ವಿಧಿಪೂರ್ವಕವಾಗಿ ಆಹಾರದಾನ ಕೊಡುತ್ತಿದ್ದನು. ಅವನ ಆಹಾರ ದಾನವು ಸ್ವಾದಿಷ್ಟ ಮತ್ತು ಪ್ರಾಸುಕವಾಗಿರುತ್ತಿತ್ತು. ಆ ಜಿತೇಂದ್ರಿಯನು ಸಾಯಂಕಾಲದಲ್ಲಿಯೂ ಕಲ್ಯಾಣಕಾರಕವಾದ ಸಾಮಾಯಿಕ ಮುಂತಾದ ಉತ್ತಮ ಕಾರ್ಯಗಳನ್ನು ದಿನಾಲು ಮಾಡುತ್ತಿದ್ದನು. ಕೇವಲ ಇದಷ್ಟೇ ಅಲ್ಲ, ಧರ್ಮ ತೀರ್ಥದ ಪ್ರವೃತ್ತಿಯ ಸಲುವಾಗಿ ಅವನು ಅರಹಂತ, ಕೇವಲಿ, ಯೋಗೀಂದ್ರ ಮತ್ತು ಮುನೀಶ್ವರರ ಸಂಘ ಜೊತೆಯಲ್ಲಿ ಕೂಡಿಕೊಂಡು ಇರುತ್ತಿದ್ದನು. ಆ ರಾಜನು ಸುಖ ಸಮುದ್ರದ ರೂಪವಾದ ತತ್ವಗಳ ಚರ್ಚೆ ಹಾಗೂ ಶ್ರೇಷ್ಠ ಧರ್ಮವನ್ನು ಕೇಳಿ ತಿಳಿಸುತ್ತಿದ್ದನು. ಅವನಿಗೆ ಸಹಧರ್ಮಿ ಸಹೋದರರಿಂದ ಬಹಳ ಪ್ರೀತಿ ಇತ್ತು. ಅವನ ಗುಣಗಳಿಂದ ಮುಗ್ಧರಾಗಿ ಅವರು ಅವನಿಗೆ ಬಹಳ ಗೌರವ ಮಾಡುತ್ತಿದ್ದರು. ಅನೇಕ ಪ್ರಕಾರದ ಆಚರಣೆಗಳ ಪಾಲನೆ ಮಾಡುತ್ತಾ ಅವನು ರಾಜಧರ್ಮ ಪಾಲಿಸುವುದರ ಫಲದಿಂದ ಪ್ರಾಪ್ತವಾದ ಭೋಗ ಸಾಮಗ್ರಿಗಳ ಉಪಭೋಗ ಮಾಡುತ್ತಿದ್ದನು. ಆದ್ದರಿಂದ ಎಲೆ ಭವ್ಯ ಪುರುಷರೇ, ಒಂದು ವೇಳೆ ನಿಮಗೆ ಶ್ರೇಷ್ಠ ಸುಖದ ಪ್ರಾಪ್ತಿಯಾಗಬೇಕಿದ್ದರೆ ಕಠೋರ ಪ್ರಯತ್ನ ಮಾಡಿಯೂ ಸಹ ಧರ್ಮವನ್ನು ಧಾರಣೆ ಮಾಡಿ ಎಂದು ಹೇಳಿದ್ದಾರೆ. ಇಲ್ಲಿಗೆ 4ನೇ ಅಧ್ಯಾಯ ಮುಗಿಯುತ್ತದೆ. ಮಹಾವೀರ ಭಗವಾನ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. ಆಚಾರ್ಯ ಶ್ರೀ ಸಕಲ ಕೀರ್ತಿ ಮಹಾರಾಜ ಕಿ ಜೈ ಹೋ. 3 ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ.